ನಮಸ್ಕಾರ ಸ್ನೇಹಿತರೆ, ಮೊನ್ನೆ ನಾನು ಸುತ್ತಾಡ್ಲಿಕ್ಕೆ ಅಂತ ಅಶ್ವಲೂರು ಎನ್.ಆರ್.ಪುರಕ್ಕೆ ಹೋಗಿದ್ದೆ. ಅಲ್ಲಿ ಎನ್.ಆರ್.ಪುರ ಹೆಂಗ್ ಸಖತ್ತೈತೆ ಗೊತ್ತಾ ಸ್ನೇಹಿತರೆ. ಈ ಮಳೆಲಿ ಹೋಗಿದ್ದಲ್ಲಿ ಸಖತ್ತಾಗಿ ಒಳ್ಳೊಳ್ಳೆ ಪ್ಲೇಸ್ ಎಲ್ಲ ತಿರ್ಗಾಡ್ದು, ಒಳ್ಳೆ ಎಂಜಾಯ್ಮೆಂಟ್ ಎಲ್ಲ ಮಾಡ್ದು. ಆ ಪ್ಲೇಸ್ ಎಲ್ಲ ನೋಡಿದ್ರೆ ನಿಮಗೂ ಹೋಗ್ಬೇಕಂತ ಆಸೆ ಆಗುತ್ತೆ. ನೀವು ಆ ವಿಡಿಯೋ ಎಲ್ಲ ನೋಡ್ಕೊಂಡ್ ಬನ್ನಿ, ನಾನು ಹಾಕ್ತೀನಿ ಇವಾಗ. ನಿಮಗೆ ಪಕ್ಕ ಆಸೆ ಆಗೇ ಆಗುತ್ತೆ, ಅಷ್ಟು ಸಖತ್ತಾಗೈತೆ ಅವ್ರ ಊರು. ಒಂದ್ಸರಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಎಷ್ಟು ಚೆನ್ನಾಗೈತಲ್ಲ ಗುರು ನೇಚರ್. ಖುಷಿ ಆಗುತ್ತೆ ಇದನ್ನ ನೋಡ್ತಾ ಇದ್ರೆ. ಮನೆ ಇರಬೇಕು, ಮನೆ ಇರಬೇಕು. ಎಲ್ಲೋ ಬರ್ತಾರ, ಸೌಂಡ್ ಕೇಳ್ಸೈತಲ್ಲ ಅವರು. ಕಾಡು, ಒಂದೆರಡು ಆನೆ ಬರಬೇಕು, ನಮ್ಮನ್ನ ಅಟ್ಟಾಡಿಸ್ಬೇಕು, ಅದು ಚಂದ. ಅವಾಗ ಸುಮ್ಮನೆ ಹಿಂಗೆ ಓಡಾಡ್ತಿದ್ರೆ ಸರಿ ಆಗಲ್ಲ. ಅದ್ರಲ್ಲಿ ಬಾಟ್ಲಾಗ ಮೀನವೆ, ಹುಷಾರು. ಒಂದೇ ಏನು ಕಲ್ಕೊಟ್ ಬೆಂಕಿ ಎತ್ತುತ್ತೆ. ನೀನು ಕಲ್ಕೊಟ್ ಬೆಂಕಿ ಎತ್ತುತ್ತ ರಜನ್ ಕೆಲಸ ಮಾಡ್ತಾನೆ. ರಜಾನೆ ಕೆಲಸ ಮಾಡ್ತಿದ್ರ ಮೀನ್ ಹಿಡ್ದಿಲ್ಲ. ಮೀನ್ ಹಿಡಿಯಕ್ ಬಂದಿಲ್ಲ ಅವರು, ಹಂಗೆ ಎಂಜಾಯ್ಮೆಂಟ್. ನಿಮ್ದು ಯಾವ ಶಿವಮೊಗ್ಗದಿಂದ ಬಂದ್ರ? ನಾವು ಲೋಕಲ್ ಇಲ್ಲ. ಆ ಕಡೆ ಕಾಡ್ಕೊಂಡಲ್ಲ ನೀರಾಚೆ, ಅಲ್ಲೇ ಮನೆ. ಮಿಳ್ಳೆ ಜಾವಕ್ಕೆ ಬಂದು ಡಿಸ್ಟರ್ಬ್ ಮಾಡ್ತೀರಾಪ್ಪ ನೀವು. ಸುಮ್ಮನೆ ಅದ ನೀನು ಬಿಸ್ನೆಸ್ ಎಲ್ಲ ಹಾಳು ಮಾಡ್ತೀನಿ ಜಂಗಲ್ ಒಳಗೆಲ್ಲ ಹೋಗ್ಬೇಡಿ ಬ್ರೋ, ಎಲ್ಲಿಂದ ಆನೆ ಬರುತ್ತೆ ಹೇಳಕ್ಕಾಗಲ್ಲ. ತಮಾಷೆ ಮಾಡ್ಬೇಡಿ, ಸಡನ್ ಅಟ್ಯಾಕೆ ಹೊಡಕ್ಕೂ ಆಪ್ಷನ್ ಇರಲ್ಲ ನಿಮಗೆ. ಮೂರು ಮೀನ್ ಸಿಕ್ತು. ತನಕೆಲ್ಲ ನೀರೇ ಖಾಲಿ ಆಗಿಲ್ಲ. ಮಿಳ್ಳೆ ಆ ಬಾಟ್ಲು ಕೊಡು, ನಾನು ಹಿಡಿತೀನಿ. ನೋಡಿ ಸ್ನೇಹಿತರೆ, ಇದು ಮೀನು. ಫಿಶಿಂಗ್ ಮೀನು ಹಿಡಿತ್ಯಾ? ಒಂದ್ಸತಿ ಕೈಗೆ ಅದು ಕೊಡು ಗುರು. ಅಣ್ಣ ಸತ್ಯ ಹೋಯ್ತಾ ಅಂತ. ಇಲ್ಲ ಬಾಟ್ಲು ತಮ್ಮ ಕೈಗೆ ಹಾಕು. ದೇಖೋ ಭಾಯ್, ಬಾಟ್ಲು ತೆರೋ. ಅದು ಆರುತ್ತೋ ಇಲ್ಲ. ನಾವ್ ಹಿಡ್ದಿದ್ ಮೀನುಗಳು. ನೀರ್ ಬೇಕಾ? ನೀರ್ ಹಾಕೋ, ಮೀನ್ ಹಿಡ್ದಿಲ್ವ ಈಗ? ಬಾಯಿಗೆ ಏನು ಈ ಬೇಡ. ರುಜು ಮನೆಗೆ ತಗೊಂಡೋಯ್ತಿ ಮೀನ್ನ? ಕಣಗ್ರಾಯ್ತು. ಎಷ್ಟು ಸಖತ್ತಾಗೈತಲ್ಲ ಮೀನು. ಬೇಕಾ? ನಮ್ಮೂರು ಫೇಮಸ್. ನಮ್ಮೂರು ಎಲ್ಲ ಯಾರಿಗೂ ಎಂಟ್ರಿ ಇಲ್ಲ. ನಮ್ಮೂರು ಆದ್ರೂ ಆನೆ ತೋರಿಸ್ತಿಲ್ಲ. ಇದೇ ತರ ಹೋಗಿ ಗಂಗಾ ನೀರೊಳಗೆ ತಂದು ಸಿಗಾಕ್ಸಿರೋದಾ? ಅವ್ರ ಹೆಸರು ಗಂಗಾ ಅಂತ ಕಾರ್ ಸಿಗಾಕ್ಸಿರೋರು. ಏನ್ ಹೇಳಿ ಅಣ್ಣ, ಗ್ರೇಟ್ ಅಣ್ಣ ನೀವು. ಗಂಟೆ ಗಂಗಾ ನಮ್ ಕಡೆ ತಿರುಗುತ್ತಾ? ತಿರುಗುತ್ತೆ, ಟ್ರ್ಯಾಕಿಂಗ್ ಹಾಕಿದ್ರೆ ತಿರುಗುತ್ತೆ. ಎಲ್ಲ ಕಡೆ ಬಿಡ್ರಿ, ಆದ್ರೂ ಕರೆಕ್ಟ್ ಆಗಿರೋ ಜಾಗದಲ್ಲೇ ಸಿಕ್ಸಿದ್ದೀರ ಅಣ್ಣ. ಇದೆ ಲೋಕಲ್ ಇದೆ ಇಲ್ಲೇನಾ? ಅಲ್ಲಿ ಭಯಂಕರ ಆನೆ ಕಾಟ ಅಲ್ಲ, ಅಲ್ಲಿ ಆನೆ ಕಾಟಕ್ಕಿಂತ ಫಾರೆಸ್ಟ್ ಕಾಟ ಜಾಸ್ತಿ. ನೀರು ಇಳಿಯಕ್ಕೆ ಬಿಡಲ್ಲ ಅಂತ. ಅದೇ ನಾವು ಆನೆ ನೋಡ ಅಂತಾನೆ ಬಂದಿದ್ದು. ಏನಿಲ್ಲ, ಹೆಂಗಿದೆ ಕೇಳಿ. ಹಾ, ಎಷ್ಟನೇ ಜನ ಇದು ನೋಡ್ತಿರೋದು ನೀವು?
ನಂಗೆ 60 ವರ್ಷ ಆಗಿದೆ. ನಿಮ್ಗೆ 60 ವರ್ಷ ಆಗಿದೆ, ಇಲ್ಲಿ ಎಷ್ಟಾಗಿದೆ? ಹೇಳೋಣ ಹೇಳೋಣ. ಇಂತ ಎಸ್ಪೆಷಲ್ 3 ಆಗಿದೆ. 3-4 ನಮ್ಮ ಫ್ರೆಂಡ್ ಅಶ್ವನ್ ಅಂತ ಹೇಳಿ ಅವನು. ಅಶ್ವನ್ ಅಂತ ಅವ್ನ ಅಣ್ಣ, ನೀವು ಬನ್ನಿ. ಅಶ್ವನ್ ಅವ್ರು ಬರ್ಬೇಕು ಪ್ಲೀಸ್. ಹಾ, ಖಂಡಿತ ಬರ್ಲೇಬೇಕು. ಬರ್ಬೇಕು. ಹೇಳ್ತೀನಿ ನೆಟ್ವರ್ಕ್ ಇಲ್ಲ. ಟೀಮ್ ಲೀಡರ್ ಅವನೇ. ಟೀಮ್ ಲೀಡರ್ ಅವರೇನಾ? ಬನ್ನಿ ಅಣ್ಣ, ಮುಂದೆ ಬನ್ನಿ. ಮಚ್ಚ ಟೀಮ್ ಲೀಡರ್ ಅವರು. ಹಾ, ಮುಂದೆ ಬರ್ತಾನೆ. ಬಂದಿಲ್ಲ ಟೀಮ್ ಲೀಡರ್ನ. ನಮ್ ಟೀಮ್ ಅಲ್ಲ ಬ್ರೋ, ನೀವು ಕೇಳಿ ಅಣ್ಣ. ಇವತ್ತಿನ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ದು? ಇಲ್ಲಿದು ಇದು ಎಷ್ಟನೇ ಸರಿ ಸಿಗಾಕ್ಸಿರೋದು? ಎಷ್ಟು ಗಂಟೆಗೆ ಹೊರಟಿದ್ದು? ಬೆಳಿಗ್ಗೆ ನಿನ್ನೆ ಹೊರಟರು ನಾವು. ನಿನ್ನೆ ಬೆಳಗ್ಗೆ. ನಿನ್ನೆ ಹೊರಟವ್ರು ಎಲ್ಲೆಲ್ಲಿ ಹೋಗಿ ಬಂದ್ರಿ? ರಾಣಿಜರಿ, ಆಮೇಲೆ ಕ್ಯಾತಮಕ್ಕಿ, ದೇವ್ರ ಮನೆ, ಸಂಗ್ಸೆ ಎಲ್ಲ ಹೋಗಿ ಹಿಂಗ್ ಬಂದು ಅಲ್ಲಿ ಬೆಳಗ್ಗೆ ಅಲ್ಲಿ ಸ್ಟೇ ಮಾಡಿ ಬೆಳಿಗ್ಗೆ ಬಂದು ಭದ್ರಾ ಬ್ಯಾಕ್ವಾಟರ್ ಸೈಡ್ ಅಲ್ಲಿ ಹೋಗಿ ಹೊನ್ನೆ ಕುಡಿಗೆ ಭದ್ರಾ ಬ್ಯಾಕ್ವಾಟರ್ ಸೈಡ್ ಹೋಗಿ ಇವತ್ತಿಲ್ಲಿ ಬಂದ್ವಿ. ಅವ್ರು ಸುಸ್ತಾದ್ಮೇಲೆ ಕುಡಿತಾರ, ಒಂದ್ ಚೂರೇ ಕುಡಿಯೋಣ. ಇದು ಇವತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ಇದು. ಈ ತರ ಸುಮಾರು ಟ್ರೆಕ್ಕಿಂಗ್ ಹೋದಾಗ ಗಾಡಿ ಸಿಕ್ಕಾಕೊಂಡಿದ್ದಾರೆ, ಸುಮಾರು 5-10 ಸರಿ ಆಗಿದೆ. ಆದ್ರೂ ನಿಮ್ ಡ್ರೈವರ್ ಮಾತ್ರ ಸೂಪರ್, ಕರೆಕ್ಟ್ ಜಾಗವ್ರೆ. ಡ್ರೈವರ್ಗೂ ಕೇಳಿ. ಅಣ್ಣ, ಇದು ನೀವು ಡ್ರೈವರ್ ಎಕ್ಸ್ಪೀರಿಯನ್ಸ್ ಹೇಳಿ ಅಣ್ಣ. ಡ್ರೈವಿಂಗ್ ಕಲ್ತಾದ್ಮೇಲೆ ಎಷ್ಟು ಸರಿ ಇದಾಗಿರೋದು ನೀವು? ಈ ತರ ಬಟನ್ ಎಲ್ಲ ಐತೆ ಅಂತ ಗೊತ್ತಿಲ್ಲ. ಅಲ್ಲ, ನೀವೆಲ್ಲ ಹಚ್ಚಿ ಕುಣ್ಸಿದಿರಲ್ಲ, ಅದು ನಿಮ್ ಧೈರ್ಯ ಅಂದ್ರೆ. ಬಟನ್ ಗೊತ್ತಿಲ್ಲ, ಬರೀ ಡ್ರೈವರ್ ಅಷ್ಟೇ. ಇಲ್ಲ ಬ್ರೋ, ಅಣ್ಣ ನಂಗೆ ತಿರ್ಗಿಸ್ತಾ ಇದೆ. ಮಿಸ್ ಸ್ಟೇರಿಂಗ್ ಹಿಂಗ್ ತಿರ್ಗಿದೆ, ನಂಗೆ ಕಚ್ಕೊಂಡ್ಬಿಡ್ತು. ಹಂಗೆ ಕಚ್ಕೊಂಡಿದ್ದು ಸೇಮ್ ಮಾಡಿ, ಹಂಗೆ ಕಚ್ಕೊಂಡಿದ್ದು. ಹಂಗೆ ಕಚ್ಕೊಂಡಿದ್ದು ಬ್ರೋ. ಕಚ್ಕೊಂಡಿದ್ದು ಗಾಡಿ. ಇದೇ ಬೆಸ್ಟ್ ಎಕ್ಸಾಂಪಲ್. ಹಿಂಗೆ ಕಚ್ಕೊಂಡಿದ್ದು ಗಾಡಿ. ಇವನ ಹಿಂಗೆ ಅವಾಗ ಸಿಗಾಕೊಂತ ಇರುತ್ತೆ. ನೀವ್ ಒಂಚೂರು ಜಾಗ್ರತೆಯಾಗಿ ತಗೋಬೇಕಷ್ಟೇ. ಏನೇನೋ ಮಾಡ್ತೀವಣ್ಣ, ದುಡ್ಕೊಂಡ್ ತಿನ್ನಕ್ ಬಿಟ್ಬಿಡಿ ಅಣ್ಣ ನೀವು. ನನ್ನ ಹೊಟ್ಟೆ ಪಾಡಿಗೆ ಬಂದಿವಿ. ನೋವಾಯ್ತು ಸ್ವಲ್ಪ, ಆದ್ರೂ ಸ್ವಲ್ಪ ನೋವಾಗತ್ತೆ. ಏನ್ ಮಾಡೋಣ ಹೇಳಿ ಅವ್ರಿಗೆ, ಹೇಳಿ ಹೊಟ್ಟೆ ಅವ್ರು ಹೇಳಿ. ಪುಕ್ಸಟ್ಟೆ ಹೇಳಿ ಅಣ್ಣ. 3 ದಿನ ಪುಕ್ಸಟ್ಟೆ. ಏನ್ ಮಾಡೋಣ, ಹೊಟ್ಟೆ ಪಾಡಿ ಬಂದಿವಣ್ಣ. ಇಲ್ಲಿ ಹಿಂಗೇನೋ ಸಿಗಾಕೊಂಡ್ಬಿಟ್ಟಿವಿ, ಬಿಟ್ಬಿಡಿ ನಮ್ಮನ್ನ. ಹಿಡ್ಕೊಂಡ್ ಜಡಿ ಬಡಿ ನಮ್ಮನ್ನ. ಇವ್ರು ಎನ್ನಪುರದಲ್ಲಿ ಬಾರಿ ಫೇಮಸ್. ಇವ್ರ ಹೆಸರು ಅಶ್ವನ್ ಅಂತ ಹೇಳಿ. ಅಶ್ವನ್ ದ್ವಾರಮಕ್ಕಿ. ಎಲೆಕ್ಷನ್ ಕತೆನಾ? ಅಶ್ವನ್ ದ್ವಾರಮಕ್ಕಿ ಅಂದ್ರೆ ಇವ್ರೆ. ಇಲ್ಲ ಅಣ್ಣ, ಇವ್ರೆ ಏನ ಹಿಂಗ ಬಂದ್ವು ಆನ ಕೈಲಿಂದ ನೋಡಿ. ಅವ್ರಿಗೆ ಗೊತ್ತು ನೋಡಿ ವಿಡಿಯೋ. ಹೇಳಿ ಪುಕ್ಸಟ್ಟೆ. ನೀನ್ ನೋಡಿದ್ದೆ ಮಚ್ಚ? ಓ, ಇವ್ರದೇ ವಿಡಿಯೋ ಅದು ನೋಡಿದ್ರಲ್ಲ. ಅವ್ನು ಕೇಳಿಸ್ಕೊಂಡಿದೀನಿ ವಿಡಿಯೋದಲ್ಲಿ ಜೂಮ್ ಮಾಡಲ್ಲ. ನಿಮ್ ಸವಾಸ ಬೇಡ. ಇವರು ಪಟೇಲ್ ಪಾಪಣ್ಣ ಅಂತ ಅವ್ರ ಹೆಸರು. ಇವ್ರ ಹೆಸರು ಪಟೇಲ್ ಪಾಪಣ್ಣ ಅಂತ. ಬಟ್ ಒನ್ನೆ ಕೊಡೆಗೆ ಹೋದ್ರೆ ಇವರೇ ಫೇಮಸ್. ಬಟ್ ಒಂದಷ್ಟು ಏರಿಯಾನ ಇಂಪ್ರೂವ್ಮೆಂಟ್ ಮಾಡ್ಯಾರ ಇವರು. ನೋಡಿ, ಅವ್ರು ನೋಡಿ ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಕನ್ನಡಕ ಹಾಕೊಂಡು. 13,000 ರೂಪಾಯಿ ಬ್ರೋ ಕನ್ನಡಕ ಅದು. ಕ್ಯಾಮ್ರಾ ಇದೆಯಾ? ಅಲ್ಲ, ಒಳಗಡೆ ಇದೆ ಬ್ರೋ. ಒಳಗಡೆ ಇದೆ ಕ್ಯಾಮ್ರಾ, ಹೊರಗಡೆಗಿಲ್ಲ. ಇಲ್ಲ, ಬರುತ್ತಣ್ಣ ಆತರ. ಈಗ ಸ್ಪೆಕ್ಸಿ ಕನ್ನಡಕ ಬರುತ್ತೆ. ಏನ್ ಬರಲ್ವಾ? ಸೀರಿಯಸ್. ಚಾರ್ಜ್ ಬಿಡಿಲ್ಲ, ನೆಟ್ವರ್ಕ್ ಇಲ್ಲ ಅಂತ ತೋರಿಸ್ತಿದೆ. ಇಲ್ಲ, 100% 8 ಇಂಚು ಜೂಮ್ ಆಗುತ್ತೆ. ನಾನ್ ನೋಡ್ದೆ. ಹಾ, 8 ಇಂಚು ಜೂಮ್ ಆಗುತ್ತೆ. ಸುಮಾರು ಅಶ್ವನಣ್ಣ 8 ಇಂಚು ಜೂಮ್ ಆಗುತ್ತೆ ಇವ್ರದ್ದು ಕ್ಯಾಮ್ರಾ. ಅವ್ರನ್ನೇ ಪ್ರೈಸ್ ಗೆಲ್ತವ್ರೆ ಕನ್ನಡ ಕೊಡಲ್ಲ ಅಣ್ಣ ನಿಮ್ಗೆ. ಇಲ್ಲೆಲ್ಲ ಸಿಕ್ಸ್ ಹಾಕಿದ್ರ ಲೈಸೆನ್ಸ್ ಕೊಡಲ್ಲ ಅಲ್ಲಿ ನಿಮ್ಗೆ. ಬ್ರೋ, ಅಲ್ಲಿ ಕಾಂಪಿಟೇಷನ್ ಹೋಗ್ತಿರೋದು ಅಣ್ಣ. ಅಲ್ಲಿ ಏನ್ ಕಾಂಪಿಟೇಷನ್? ಏನಿಲ್ಲ ಬ್ರೋ.
ಕಮಲಕ್ಕೆ ಹೋಗ್ತಿರೋದು ಅದಕ್ಕೆ ದುಬೈಯಲ್ಲಿ ಕಮಲಕ್ಕೆ ಹೋಗ್ತಿರೋದು ಬ್ರೋ ತಗೊಂಡೋಗ್ತೀರಾ ಅಲ್ಲೇ ಹಿಡಿತೀರಾ? ಎಲ್ಲ ಬಾಡಿ ನೋಡಿ, ಬಾಡಿ ಐತಿ ಮೇಲೆ. ಕಮಲ ಓಡಿಸಿ ಓಡಿಸಿ ಬಾಡಿ ನೋಡಿ. ಬಾಡಿ ಬಿಚ್ಚು ಕಮಲ ಬಿಚ್ಚು, ಬಾಡಿ ಬಿಚ್ಚು, ಅಲ್ಲ ಶರ್ಟ್ ಬಿಚ್ಚು, ಬಾಡಿ ಬೇಡ. ಅಣ್ಣ ಒಂದ್ಸರಿ ತೋರ್ಸು. ಪರವಾಗಿಲ್ಲ ಅಣ್ಣ ಇಷ್ಟು ಕೇಳ್ತಿದ್ದಾನೆ, ಒಂದ್ಸಲ ತೋರ್ಸಲ್ವಾ ನೀವು? 71K ಇದೆ. ನಮ್ ಕಷ್ಟ ಯಾರಿಗೆ ಹೇಳೋಣ, ಗಾಡಿ ಬ್ರೋ ಹೋಗ್ಬಿಟ್ಟಿದೆ. ತೆಗೀರಿ ಬ್ರೋ, ಆಗಿದಾಗ್ಲಿ. ಹೌದಾ ಬ್ರೋ? ಏನ್ ಬ್ರೋ ನಿಮ್ ಬಗ್ಗೆ ಇಷ್ಟೆಲ್ಲಾ ಮಾತಾಡ್ತಿದಾರೆ, ನೀವು ಇಷ್ಟೊಂದು ನಾಚಿಕೆ ಮಾಡ್ಕೊಂಡ್ರೆ? ಒಂದ್ಸತಿ ತೋರ್ಸಿ ಬ್ರೋ, ಬ್ರೋ ಆಗಿದಾಗ್ಲಿ ತೋರ್ಸಿ ಬ್ರೋ. ಡಿಸೈನ್ ತೋರ್ಸ್ರಿ ಆ ಕಡೆ. ಅದು ನಮ್ ಡ್ರೈವರೇ ಮಾಡಿರೋದು. ಅಲ್ಲಿ ಡ್ರಿಫ್ಟ್ ಆರ್ಟ್ ಅಲ್ಲವ್ರೆ ನೋಡಿ, ಆರ್ಟಿಸ್ಟ್ ಅವರೇ. ಅವರು ಅಲ್ಲಿ ಬಂದ ತಕ್ಷಣ ಇವ್ರಿಗೆ ಕೊಟ್ಬಿಟ್ರು, ಇವ್ರಿಗೆ ತಂದು ಇಟ್ಬಿಟ್ರು. ಅವ್ರಿಗೆ ಗೊತ್ತಾಯ್ತು ಸಿಗಾಕೊಳ್ಳುತ್ತೆ ಅಂತ, ಅದಕ್ಕೆ ಕೊಟ್ಬಿಟ್ರು. ಇವ್ರ ಹೆಸರು ಗಂಗಾ ಅಂತೇಳಿ. ಅಣ್ಣ ತೋರ್ಸೋಣ. ಒಂದೇ ಒಂದ್ಸರಿ ತೋರ್ಸೋಣ. ಏನ್ ಬ್ರೋ ನಾಚಿಕೆ ಮಾಡ್ಕೊಂತೀರಾ? ಎಲ್ಲ ಹುಡುಗರೇ ತೋರ್ಸೋಣ. ಬ್ರೋ ಕಾರ್ ಮೇಲೆ ಹೋಗಿ ಫ್ಲೆಕ್ಸ್ ಮಾಡಿ ಬ್ರೋ. ಇದ್ರಲ್ಲಾಗಿದೆ. ಅವಣ್ಣ ಆಗಿರೋದಲ್ಲ ಬ್ರೋ, ಲೈವ್ ಅಲ್ಲಿ ತೋರಿಸಿ. ನಿಮ್ದೇ ಮಾಡಿದೀನಿ ಅಣ್ಣ, ಮೆನ್ಷನ್ ಮಾಡೋದು. ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಆಯ್ತಾ ಅಂತ. ಸ್ವಲ್ಪ ಜಾಸ್ತಿ ಆಗಿದೆ ಡೀಸೆಲ್ ಡೀಸೆಲ್. ಒಂಚೂರು ಜೋರ ಹೇಳ್ಬೇಕು. ಬಿಡು, ಗೊತ್ತಿಲ್ಲ, ಸೌಂಡ್ ಗೊತ್ತಿಲ್ಲ. ಹೇಳು ಪ್ಲೀಸ್ ಸಬ್ಸ್ಕ್ರೈಬ್. ದೀಕ್ಷಿತ್ ಡೈಮಂಡ್. ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನ. ಪಾಕ ತೆಗಿತೀವಿ ಬಣ್ಣ, ನೀನ್ ನಂಗೆ ಗೊತ್ತಾಯ್ತು. ಹಗ್ಗ ಕಟ್ ಮಾಡ್ತವ್ರೆ, ಹಗ್ಗ ಕಟ್ ಮಾಡ್ತವ್ರೆ. ಲೈಟ್ ಸುಡಕ್ಕಾಗಲ್ಲ ಅದು. ಎಷ್ಟು ತುಂಡ್ ಮಾಡ್ಯಾನ ಅವನು. ಏನೋ ಮಾಡ್ಬಿಟ್ಟವ್ರೆ ಹಗ್ಗ ಹೇಳಕ್ಕ. ಅಲ್ಲಿ ಬರೋಣ ಇಲ್ಲ ತೆಗಿಬೇಕಣ್ಣ. ಬೇಡ ಬೇಡ, ಬೇಡ ಬರಲ್ಲ ಬರಲ್ಲ, ಗಾಡಿ ಬರಲ್ಲ. ಅಣ್ಣ ಯಾರಾದ್ರು ಚೆನ್ನಾಗಿ ಓಡ್ಸಕ್ ಬರೋರು ಹತ್ರಿ. ಹಾ ಅವಣ್ಣ ಹಚ್ರಿ, ಮಾತ್ರ ಹಚ್ಚಿ ಅವ್ರನ್ನ. ಅಲ್ಲೇ ಬರಲ್ಲ. ಪಕ್ಕ ಒಳಗಡೆ ಹೋಗ ಹೋಗ್ತಿದ್ರಿ. ಕಾಲೇ ಒಂದ್ ಸ್ವಲ್ಪ ಸಿಗಾಕತ್ತೈತೆ. ಇಲ್ಲಿವರೆಗೆ ಬನ್ನಿ ಅಣ್ಣ, ಬರುತ್ತೆ. ಹಾ ಸಾಕು. ಅದಕ್ಕೆ ಇಷ್ಟೋಯ್ತು ನಂಬರ್ ಪ್ಲೇಟು ಇಲ್ಲೇ ಕಿತ್ ಬಿದ್ದಿದ್ದಾ? ನೋಡಿ ಗಾಯ್ಸ್ ತೆಗಿತಿದ್ದಾರೆ. ಸ್ನೇಹಿತರೆ ಹೆಂಗ್ ಸಿಗಾಕ್ಸಿದ್ರಂತ ಗೊತ್ತಿಲ್ಲ, ತೆಗೀತಿರೋದು ಮಾತ್ರ ಗೊತ್ತು. ಸಿಂಗಲ್ ಆಗ್ತಾರೆ ತಡೆಯಲ್ಲ. ಎರಡೆರಡು ಒಟ್ಟಿಗೆ ಹಾಕಿ. ಸ್ವಲ್ಪ ಸೆನ್ಸರ್ ಬಿಡಕ್ಕ.
ಇಲ್ಲಿವರೆಗೆ ಬರ್ಬೇಕಲ್ಲ ಗಾಡಿ. ಲಾಕ್ ಮಾಡಿದೆ. ಇಲ್ಲಿವರೆಗೂ ಬರುತ್ತಣ್ಣ ಟ್ರ್ಯಾಕ್ಟರ್ ಇಲ್ಲಿವರೆಗೂ. ಇಲ್ಲಿ 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 ಇಲ್ಲ ಇಲ್ಲ ಅದು ಟೈಟ್ ಆಯ್ತು. ಅವ್ರು ಕಾರ್ ಮೂವ್ ಮಾಡಿ ಕೇಳಿ. ಸಿಗಾಕೊಳ್ಳುತ್ತೆ, ಟ್ರ್ಯಾಕ್ಟರ್ ಸಿಗಾಕೊಳ್ಳುತ್ತೆ, ಟ್ರ್ಯಾಕ್ಟರ್ ಸಿಗಾಕೊಳ್ಳುತ್ತೆ. ಉಣ್ಣೆ ಎಲ್ಲ ಒಂಚೂರು ಗಟ್ಟಿ ಉಂಟು, ಇದು ಕಪ್ಪಾದ್ರೆ ಮತ್ತೆ ಸಿಗಾಕೊಳ್ಳುತ್ತೆ. ಇಲ್ಲ ಅದು ಫುಲ್ ಸಿಗಾಕೊಳ್ಳುತ್ತೆ. ಅದು ಅಲ್ಲಿ ಹಾರಲ್ಲಿ ಬಿಡಿಸ್ಕೊಂಡ್ರೆ ಬರುತ್ತೆ. ಅಣ್ಣ ಹಾರಲ್ಲಿ ಬಿಡಿಸಿದ್ರು ಕಂಪೌಂಡ್ ಆಯ್ತು, ಮತ್ತೆ ಕುತ್ಕೊಳ್ಳುತ್ತೆ, ಮತ್ತೆ ಕೆಳಗೆ ಹೋಗುತ್ತೆ. ಜೆಸಿಬಿ ಕರ್ಸ್ಬೇಕಣ್ಣ. ಕೂರ್ತೈತೆ ಒಳಗಡೆ ಕೂರ್ತೈತೆ ಟ್ರ್ಯಾಕ್ಟ್ರಿ. ಇಲ್ಲ ಬಿಡ, ಆಗಲ್ಲ ಬಿಡ, ಆಗಲ್ಲ ಆಗಲ್ಲ ಬಿಡ. ಜೆಸಿಬಿನ ಊತಿಟ್ರಲ್ಲ. ಜೆಸಿಬಿ ಜಾಗ ಆಗ್ತದೆ.